ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಸ್ಟುಡಿಯೋ. ಸೊ ನಾನು ಇವತ್ತು ಕಂಪ್ಲೀಟ್ ಫ್ಯಾಮಿಲಿ ಜೊತೆ ಮೈಸೂರು ಕಡೆ ಹೊಂಟಿದ್ದೀನಿ. ಸೊ ಮೈಸೂರಲ್ಲಿ ಎಲ್ಲಿ, ಮೈಸೂರು ಏರಿಯಾದಲ್ಲಿ ಅಂತ ಹೇಳ್ತೀನಿ, ಬನ್ನಿ ಹೋಗೋಣ. ನೋಡಿ ಸ್ನೇಹಿತರೆ, ಫುಲ್ ಟ್ರಾಫಿಕ್ ಜಾಮ್ ಎಲೆಕ್ಟ್ರಾನಿಸಿಟಿ ಉಸ್ಕೋರ್ ಹತ್ರ. ಆಲ್ಮೋಸ್ಟು ಬಯೋಕಾನ್ಗಿಂತ ಹಿಂದೆ ಹೋಗ್ಬಿಟ್ಟಿದೆ, ಹೆಬ್ಗೋಡಿ ಹಿಂದೆ. ಏನಂತ ಗೊತ್ತಿಲ್ಲ, ಭಾನುವಾರ ಬೆಳಗ್ಗೆ 6 ಗಂಟೆಯಲ್ಲೇ ಈ ಪಾರ್ಟಿ ಜಾಮ್ ಆಗಿದೆ. ಮುಂದೆ ನೋಡೋಣ ಯಾವುದಕ್ಕೆ ಜಾಮ್ ಆಗಿದೆ ಅಂತ. ಹಾಗೆ ಟಾರ್ ರೋಡ್ ಹಾಕೋದಕ್ಕೋಸ್ಕರ ಇಲ್ಲಿ ಜಾಮ್ ಮಾಡಿಟ್ಟವ್ರೆ ನೋಡಿ. ಇಲ್ಲಿ ಬ್ಲಾಕ್ ಮಾಡಿದ್ದಾರೆ. ಕರೆಕ್ಟಾಗಿದೆ ಎಲೆಕ್ಟ್ರಾನಿಸಿಟಿ ಟೋಲು. ಇಲ್ಲಿ ಬ್ಲಾಕ್ ಮಾಡಿಟ್ಟಿದ್ದಾರೆ. ನ್ಯಾಷನಲ್ ಹೈವೇದವ್ರು ಏನು ಹೇಳಬೇಕೋ ಗೊತ್ತಿಲ್ಲ. ಅದು ಭಾನುವಾರ ವೆಹಿಕಲ್ ಮೂವ್ಮೆಂಟು ಜಾಸ್ತಿ ಇರುತ್ತೆ ಬೆಳಿಗ್ಗೆ. ಸೊ ಈ ಇದರಲ್ಲಿ ಇವರು ಜಾಮುಗಳು ಮಾಡ್ಕೊಂಡು ಇಟ್ಕೊಂಡ್ರೆ ಹೆಂಗೆ ಹೋಗೋದು ವೆಹಿಕಲ್ಸ್ ಎಲ್ಲ ಅನ್ನೆಸರಿ ಜಾಮುಗಳು ಮಾಡ್ತಾರೆ ಅಷ್ಟೇ ಇವರು. ಸೊ ಸ್ನೇಹಿತರೆ, ನಾವೀಗ ಮೈಸೂರು ಹೈವೇ ಮೇಲೆ ಹೋಗ್ತಾ ಇದ್ದೀವಿ. ನೋಡಿ ಆಗಿದೆ ನೋಡಿ, ಫುಲ್ಲು ಫ್ರೆಶ್ ಆಗಿದೆ. ಟೈಮ್ ಈಗ 7 ಗಂಟೆ 7:15. ಚನ್ನಪಟ್ಟಣ ನೋಡಿ, ಗೊಂಬೆಗಳ ಒಂದು ಏನು ನಾಡು ಅಂತ ಏನು ಕರಿತೀವಿ ನಾವು. ಸೊ ಚನ್ನಪಟ್ಟಣ ಸಿಟಿ ದಾಯ್ತು ಈಗ. ಸೊ ಕೆಳಗಡೆ ಹೋಗ್ಬೇಕಾಗಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಕಂಪ್ಲೀಟ್ಲಿ ಎಲ್ಲ ಸ್ಕಿಪ್ ಮಾಡ್ಕೊಂಡು ಎಕ್ಸ್ಪ್ರೆಸ್ ವೇಯಲ್ಲೇ ಹೋಗಬೇಕು. ಸೊ ಎಕ್ಸ್ಪ್ರೆಸ್ ವೇಯಲ್ಲಿ ರೈಟ್ ಲೈನಲ್ಲಿ 100 ಕೊಟ್ಟಿದ್ದಾರೆ, ಅದೇ ಮಿಡಲ್ ಲೈನು ಲೆಫ್ಟ್ ಲೈನಲ್ಲಿ 80 ಕೊಟ್ಟಿದ್ದಾರೆ. ಸೊ ಆದಷ್ಟು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡ್ಕೊಳ್ಳಿ, ಸೀಟ್ ಬೆಲ್ಟನ್ನು ವೇರ್ ಮಾಡ್ಕೊಳ್ಳಿ. ಸೊ ಆರಾಮಾಗಿ ನಿಧಾನವಾಗಿ ಚಲಿಸ್ಕೊಳ್ಳಿ. ನೋಡಿ ಮುಂದಕ್ಕೆ ಸ್ಪೀಡ್ ಲಿಮಿಟ್ ಬೋರ್ಡ್ಗಳು ಹಾಕಿದ್ದಾರೆ ನೋಡಿ. 80 ಮೇಲೆ ಇರೋದಕ್ಕೆ ಆ ಕಡೆ ಹಾಕಿದ್ದಾರೆ. ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ತಿಲ್ಲ. ಹೆವಿ ವೆಹಿಕಲ್ಸ್ ಲೆಫ್ಟಲ್ಲಿ ಇರ್ಬೇಕಂತ ಹೇಳ್ತಾರೆ, ಮತ್ತು ರೈಟಲ್ಲಿ ಬರ್ತಿದೆ. ಸುಮಾರು ಸಿಗ್ತದೆ ಹೇಗಿದೆ ನೋಡಿ ಆಚು ಮೈಸೂರು ಹೈವೇ ಮೇಲೆ, ನದಿ ಮೇಲೆ ಕಟ್ಟಿರೋದು. ಸ್ನೇಹಿತರೆ, ಈಗ ನಾವು ಶ್ರೀರಂಗಪಟ್ಟಣಕ್ಕೆ ಎಂಟರ್ ಆಗಿದ್ದೀವಿ. ನೋಡಿ ಸ್ನೇಹಿತರೆ, ಇದು ಶುಗರ್ ಕೇನ್ ಅಂತೆ. ಹೇಗಿದೆ ನೋಡಿ, ಇದ್ಯಾಕೋ ಡಿಫ್ರೆಂಟ್ ಆಗಿದೆ. ನಾವು ಈಗ ಹೋಗ್ತಿರೋ ಜಾಗದಲ್ಲಿ ಎಷ್ಟೋ ಇನ್ನೂ ಚೆನ್ನಾಗಿರೋ ಜಾಗ ಇರುತ್ತೆ. ಈಗ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಬಿಟ್ಟು ಶ್ರೀರಂಗಪಟ್ಟಣ ಒಳಗಡೆ ಬಂದಿದ್ದೀವಿ. ಇಲ್ಲಿ ಡೈವರ್ಷನ್ ತಗೊಂಡು ಕಿರಂಗೂರು ಮೇನ್ ರೋಡ್ ಕಡೆಗೆ ಹೋಗಿ ನಾವು ಹೋಗ್ತಾ ಇರುವಂಥ ಜಾಗ ಭೂ ವರಹ ಸ್ವಾಮಿ ದೇವಾಲಯಕ್ಕೆ. ಸೊ ಅದರ ನಂತರ ಮತ್ತೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು. ಸೊ ಇನ್ನೂ ಒಂದು ಜಾಗ ಪ್ಲಾನಿಂಗ್ ಇದೆ. ಸೊ ರೀಚ್ ಆದಾಗ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸದ್ಯಕ್ಕೆ ಬನ್ನಿ, ಈಗ ಭೂ ವರಹ ಸ್ವಾಮಿ ದೇವಾಲಯಕ್ಕೆ ಹೋಗೋಣ. ಮತ್ತು ದೇವಾಲಯದ ಒಂದು ಆವರಣವನ್ನು ನೋಡಿಸ್ತೀನಿ, ಮತ್ತು ಆ ದೇವಾಲಯದ ಸ್ಪೆಷಲ್ ಏನು ಅಂತ ವಿಚಾರನ ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ, ಎತ್ತಿನ ಗಾಡಿ ಇಂತ ನೋಡೋದು ತುಂಬಾ ಅಪರೂಪ, ನಮ್ಮ ಕಡೆ ಎಲ್ಲ ಸಿಗಲ್ಲ. ವೀಕ್ಷಕರೇ, ಎತ್ತಿನ ಗಾಡಿ ಕಬ್ಬನ್ನು ಎತ್ಕೊಂಡು ಹೋಗುತ್ತಿದೆ. ವೀಕ್ಷಕರೇ, ಇದು ಸಕ್ಕರೆ ಮಾಡುವ ಕಾರ್ಖಾನೆ, ಶುಗರ್ ಫ್ಯಾಕ್ಟ್ರಿ. ನೋಡಿ, ಇದೆಲ್ಲ ಲೋಡ್ಗಳೆಲ್ಲ ಹೋಗುತ್ತದೆ. ಎಷ್ಟು ಗಾಡಿ ಇದಾವೆ ಅಂತ, ಎಷ್ಟಿದೆ ನೋಡಿ. ನೋಡಿ, ಲೋಡ್ ಎತ್ಕೊಂಡು ಹೋಗುತ್ತೆ. ಇದು ಶ್ರೀರಂಗಪಟ್ಟಣ ರೈಲ್ವೆ ಸ್ಟೇಷನ್. ಇದು ಬೆಲ್ಲ ತಯಾರು ಮಾಡುವುದು. ಓಕೆ ಸ್ನೇಹಿತರೆ, ಭೂ ವರಹ ಸ್ವಾಮಿ ದೇವಾಲಯಕ್ಕಂತೂ ರೀಚ್ ಆಗಿದ್ದಾಯ್ತು ಈಗ. ಕಾರಣ ಪಾರ್ಕಿಂಗ್ ಅಲ್ಲಿ ಹಾಕಿದೀವಿ ನೋಡಿ. ಚಿಲ್ಟೇರಿ ನಂಬರ್ 1, ಇದು ಸ್ಮಾಲೆಸ್ಟ್ ಚಿಲ್ಟೇರಿ. ಅಂಡ್ ನನ್ನ ಮಗಳು ಇಲ್ಲಿದ್ದಾಳೆ, ಈಗ ತಾನೇ ಎದ್ದವಳೆ, ಚೆನ್ನಾಗಿ ನಿದ್ದೆ ಹೊಡೆದು. ಇನ್ನೊಬ್ಬ ಅಲ್ಲಿ ಅವ್ರ ತಾತ ಜೊತೆ ಮುಂದೆ ಹೋಗ್ತಾ ಇದ್ದಾನೆ. ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ. ಹಾಗೆ ಇಲ್ಲಿ ಫುಲ್ ಬ್ಯಾಕ್ ವಾಟರ್ಸ್, ಕಾವೇರಿ ಬ್ಯಾಕ್ ವಾಟರ್ಸು ನೋಡಿಸ್ತೀನಿ ನಿಮಗೆ, ದೇವಸ್ಥಾನ ನೋಡಿಸ್ತೀನಿ. ನೋಡ್ಬೋದು ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಅಂತ. ಸೊ ಹೋದ ಸರಿ ಮೇ ತಿಂಗಳಲ್ಲೇನೋ ಬಂದಿದ್ವಿ. ಮೇ ತಿಂಗಳಲ್ಲಿ ಬಂದಾಗ ಪೂರ್ತಿ ಸಂಪೂರ್ಣವಾಗಿ ಬರೋ ಥರ ಕಂಪ್ಲೀಟ್ ಏನು ಇರಲಿಲ್ಲ ಇಲ್ಲಿ ನೀರು ಅನ್ನೋದು. ನೋಡಿ ಸ್ನೇಹಿತರೆ, ಪೂರ್ತಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ನೀರಂತ, ಪ್ಯೂರ್ ಆಫ್ ದಿ ಪ್ಯೂರೆಸ್ಟು. ಸೊ ಈ ಥರ ನಮಗೆ ಎಲ್ಲೂ ಸಿಗಲ್ಲ ಎಲ್ಲ. ನೋಡಿ ಫುಲ್ಲು
ಕಾವೇರಿ ನದಿ ತುಂಬಿ ತುಳುಕ್ತಾ ಇದೆ. ನೋಡಿ ಸ್ನೇಹಿತರೆ, ಇದೇ ಭೂವರಹ ಸ್ವಾಮಿ ದೇವಾಲಯ. ಸ್ನೇಹಿತರೆ, ಮಗಳು, ಮಗ, ಧರ್ಮಪತ್ನಿ, ಸೊ ಮುಂದೆ ಅಪ್ಪ ಹೋಗಿದ್ದಾರೆ. ಬನ್ನಿ, ಇನ್ನು ಇಲ್ಲಿ ದರ್ಶನ ಆಯಿತು, ದೇವರ ದರ್ಶನ ಆಯಿತು. ನೆಕ್ಸ್ಟ್ ಜಾಗಕ್ಕೆ ಹೋಗೋದು. ನೋಡಿ, ಇಲ್ಲಿರುವಂಥ ವ್ಯಕ್ತಿಗಳೆಲ್ಲ ಒಂದು ಸ್ಪೆಷಲ್ ಪೂಜೆಗೋಸ್ಕರ ಇರೋವಂಥದ್ದು. ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಮಂತ್ರ ಪಠನೆ ಆಗ್ತಾಯಿದೆ. ಸೊ ಇಲ್ಲಿ ಮಾತಾಡೋವಂಥದ್ದು ಅಷ್ಟು ಕ್ಲಿಯರಾಗಿ ನಿಮಗೆ ಗೊತ್ತಾಗಲ್ಲ. ಸೊ ಪಕ್ಕಕ್ಕೆ ಹೋಗ್ಬಿಟ್ಟು ನಿಮ್ಗೆ ಹೇಳ್ತೇನೆ ನಾನು ಏನಕ್ಕೆ ಇವರೆಲ್ಲ ಈ ಥರ ಇದ್ದಾರೆ ಅಂತ. ದೇವಾಲಯ ಫ್ರಂಟ್ ಎಂಟ್ರೆನ್ಸ್. ಸೊ ಹಿಂದೆ ಅವ್ರು ಏನು ಜನ ಅಲ್ಲಿ ನಿಂತು ಪೂಜೆಗೆ ಕಾಯ್ತಾ ಇದ್ದಾರೆ. ಸೊ ಅದು ನೋಡಿ ಇಲ್ಲೆಲ್ಲಾನು. ಸೊ ಇದೆಲ್ಲ ಹರಕೆ. ಸೊ ಯಾವ ರೀತಿ ಹರಕೆ ಅಂದರೆ, ಇಲ್ಲಿ ಬರೋವಂಥ ಜನಗಳು ಸೊ ಅವರ ಒಂದು ಲ್ಯಾಂಡ್ ಇಶ್ಯೂಸ್ ಏನಿರುತ್ತೆ, ಆ ಲ್ಯಾಂಡ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಮಾಡ್ಕೊಳೋದಕ್ಕೋಸ್ಕರ ಹರಕೆ ಹೊತ್ಕೊಳ್ಳೋಂಥದ್ದಾಗಿರ್ಬೋದು. ಮತ್ತು ಯಾರಾದರೂ ಮನೆ ಕಟ್ಟುವಂಥ ಒಂದು ನಿರ್ಧಾರ ಮಾಡಿದರೆ, ಅಥವಾ ಮನೆ ಕಟ್ಟಲಿಕ್ಕೆ ಇನ್ನೂ ಸಾಧ್ಯವಾಗ್ತಾ ಇಲ್ಲ, ಬೇಗ ಮನೆ ಕಟ್ಟಬೇಕು ಅಂತ ಏನಾದರೂ ಹರಕೆ ಹೊತ್ಕೊತಾ ಇದ್ರೆ ಅಂಥ ವ್ಯಕ್ತಿಗಳು ಸಹ ಇಲ್ಲಿ ಬಂದು ಒಂದು ಸ್ವಾಮಿಗೆ ಒಂದು ಕೋರಿಕೆ ಸಲ್ಲಿಸ್ತಾರೆ. ಸೊ ಆ ಕೋರಿಕೆ ನೆರವೇರಿದ ಮೇಲೆ ಸೊ ಇಲ್ಲಿ ಹರಕೆ ಹೊತ್ತು ಹೋಗ್ತಾರೆ. ಸೊ ಹರಕೆ ಹೊತ್ತು ಹೋಗಿ ಅವ್ರ ಹರಕೆ ತೀರಿದ ಮೇಲೆ ಇಲ್ಲಿ ಬಂದು ಮತ್ತೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಆ ರೀತಿ ಒಂದು ಪದ್ಧತಿ ಇರುವಂಥದ್ದು. ಸೊ ಅದಕ್ಕೆ ಇಲ್ಲಿ ಭೂವರಹ ಸ್ವಾಮಿ ಅಂತ ಒಂದು ಪ್ರಸಿದ್ಧಿಯಾಗಿರುವಂಥದ್ದು ಈ ಒಂದು ದೇವಾಲಯ. ನೋಡಿ, ಇದೆ ದೇವಾಲಯದ ಕಲಶ ನೋಡಿ ಅಲ್ಲಿ. ಸೊ ಅದು ದೇವರ ಕಲಶ. ನೋಡಿ, ಅಲ್ಲೆಲ್ಲ ಕೂತಿರೋ ಜನ ಕೂತು ಎಲ್ಲ ಒಂದು ಪೂಜೆ ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ಒಂದಷ್ಟು ಮಣ್ಣು ತಗೊಂಡು ಹೋಗಿ ಅಲ್ಲಿ ಪೂಜೆಯನ್ನ ನೆರವೇರಿಸ್ತಾರೆ. ಮನೆ ಕಟ್ಟಲಿಕ್ಕೆ ಇಚ್ಛೆ ಬರುವಂತ ವ್ಯಕ್ತಿಗಳು ಈ ರೀತಿ ಒಂದು ಕಲ್ಲಿನಲ್ಲಿ ಒಂದರ ಮೇಲೆ ಒಂದಂತೆ ಮನೆ ರೀತಿಯಲ್ಲಿ ಇಟ್ಟು ಹೋಗ್ತಾರೆ. ಸೊ ಈ ರೀತಿ ಇರುವಂತದ್ದು. ಇದ್ರ ಬಗ್ಗೆ ನನಗೆ ತಿಳಿದಿರುವಂತ ಒಂದು ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ. ಸೊ ನಿಮಗೂ ಸಹ ಯಾವುದೇ ಒಂದು ಲ್ಯಾಂಡ್ ಇಶ್ಯೂಸ್ ಏನ್ ನಡೀತಾ ಇರುತ್ತೆ, ಕೋರ್ಟಲ್ಲಿ ಕೇಸುಗಳಾಗಿರ್ಬೋದು, ಈ ರೀತಿಯಂತ ಸಮಸ್ಯೆಗಳಾಗಿರ್ಬೋದು, ಮತ್ತೆ ಮನೆ ಕಟ್ಟುವಂತದ್ದಾಗಿರ್ಬೋದು, ಈ ರೀತಿ ಏನೇ ಇದ್ರು ನೋಡಿ ಇಲ್ಲಿ ತಗೊಂತ ಇದಾರೆ ಮಣ್ಣು. ಸೊ ಈ ತರ ಮಣ್ಣು ತಗೊಂಡು ಮನೆಗೆ ಹೋಗಿ ಒಂದು ಲ್ಯಾಂಡ್ ಇಶ್ಯೂಸ್ ಎಲ್ಲ ಏನಿದೆ ಸೊ ಅದೆಲ್ಲ ಕ್ಲಿಯರ್ ಆಗೋವರೆಗೂ ನೀವು ಅಲ್ಲಿ ಪೂಜೆ ಮಾಡಬಹುದು. ಇಂತಿಷ್ಟು ದಿನ ಅಂತ ಇರುತ್ತೆ, ಅಂತಿಷ್ಟು ದಿನ ನೀವು ಪೂಜೆ ಮಾಡಬಹುದು. ಅದು ಯಾವ ರೀತಿ ಪೂಜೆ ಮಾಡಬೇಕು ಪ್ರತಿಯೊಂದನ್ನು ಇಲ್ಲಿ ಇರುವಂತ ಒಂದು ಪುರೋಹಿತರು ಈಗೇನೋ ಒಂದು ಪೂಜೆ ಮಾಡ್ಕೊಡ್ತಾ ಇದಾರೆ. ಸೊ ಪೂಜೆ ಮಾಡ್ಕೊಡ್ತಾ ಇರೋಂಥ ವ್ಯಕ್ತಿಗಳು ತಿಳಿಸ್ಕೊಡ್ತಾರೆ ಯಾವ ರೀತಿ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಅಂತ. ಸೊ ನೀವು ನಿಮ್ಗೆ ಏನಾದ್ರು ಇಶ್ಯೂಸ್ ಇದ್ರೆ ನೀವು ಬಂದು ಇದೇ ರೀತಿ ಒಂದು ಹರಕೆ ಕಟ್ಕೊಂಡು ಹೋಗ್ಬೋದು. ನಮ್ಮ ಪುಟಾಣಿಗೆ ಅವ್ರ ಅಜ್ಜಿ ಜೊತೆಗೆ ಅವ್ರ ಅಮ್ಮ ಜೊತೆಗೆ ಇಬ್ರು ಸೇರ್ಕೊಂಡ್ ಬರ್ತಾ ಇದಾರೆ. ನಮ್ಮ ಚಿಲ್ಟೇರಿಗಳಿದ್ದಾರೆ ನೋಡಿ, ಗಿತೇಶ್ ಆ್ಯಂಡ್ ಶ್ರೀಕರ್. ಸೊ ವಿತ್ ಮೈ ಫಾದರ್. ದೇವರ ದರ್ಶನ ಆಯಿತು. ಇದು ಸಂಪೂರ್ಣವಾದ ಫ್ರಂಟ್. ಸೊ ಇನ್ನು ಇಲ್ಲಿ ಮುಗಿದ ಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಅಲ್ಲಿ ಮತ್ತೆ ವಿಡಿಯೋ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಗೋಶಾಲೆನೂ ಇದೆ. ಸೊ ಈ ಕಡೆ ಒಂದು ಗೋಶಾಲೆ. ಸೊ ಇಲ್ಲೆಲ್ಲ ಒಂದಷ್ಟು ಹಸುಗಳಿದ್ರೆ, ಈ ಕಡೆನೂ ಒಂದಷ್ಟು ಇದಾವೆ. ಇಲ್ಲಿ ಒಳಗಡೆ ಇದಾವೆ ನೋಡ್ತೀನಿ ಬನ್ನಿ. ಅಲ್ಲೊಂದು ಗೋಶಾಲೆ ಮತ್ತೆ ಇಲ್ಲೊಂದು ಇರುವಂಥದ್ದು ನೋಡಿ. ಇಲ್ಲೊಂದಷ್ಟು ಇದಾವೆ. ಅಲ್ಲೇ ಇರೋ ದೇವಸ್ಥಾನ ನೋಡಿ, ದೇವಸ್ಥಾನದ ಒಂದು ಫುಲ್ ವ್ಯೂ. ಓಕೆ ಸ್ನೇಹಿತರೆ, ಈಗ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಇದು ಬಂದು KRS ಬ್ಯಾಕ್ ವಾಟರ್ಸ್ ಹತ್ರ ಇರುವಂಥದ್ದು. ಸೊ ನೋಡಿ, ಕಂಪ್ಲೀಟ್ ಈ ಕಡೆ ಬ್ಯಾಕ್ ವಾಟರ್ಸು, ಆ ಕಡೆಯಿಂದನೂ ಬ್ಯಾಕ್ ವಾಟರ್ಸ್ ಇದೆ. ಸೊ ಬನ್ನಿ ಈಗ ದೇವಸ್ಥಾನ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ. ಸೊ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ. ಸೊ ನೀವು ನೋಡಿದ್ರೆ ಅಂತೂ ಆಶ್ಚರ್ಯ ಪಡ್ತೀರಾ. ಈ ರೀತಿಯಾಗಿರುವಂಥದ್ದು ಒಂದು ಮೈಸೂರು ಹತ್ರ ಇದೆಯಾ ನಿಜವಾಗ್ಲೂ ಅಂತ ಒಂದು ಆಶ್ಚರ್ಯ ಪಡ್ತೀರಾ ಡೆಫಿನೆಟಾಗಿ. ಸೊ ಅಂಥ ಒಳ್ಳೆ ಜಾಗ ಇದು. ಒಮ್ಮೆ 100% ಅಂತೂ ಭೇಟಿ ಕೊಡಬೇಕಿಲ್ಲಿ. ವಿತ್ ಫ್ಯಾಮಿಲಿ ಅಂತೂ ಖಂಡಿತ ನೀವು ಬಂದರೆ ಎಂಜಾಯ್ ಮಾಡ್ತೀರಾ ಡೆಫಿನೆಟಾಗಿ. ಸೊ ಈಗ ಬ್ಯಾಕ್ ಕ್ಯಾಮ್ರಾ ಹಾಕಿ ನೋಡ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ಇದೇ ಎಂಟ್ರೆನ್ಸು ನೋಡಿ. ಇದೇ ದೇವಸ್ಥಾನ ಒಳಗಡೆ ಹೋಗಬೇಕು. ಸೊ ಅಲ್ಲಿ ನೋಡಿ, ಹಂಪಿ ಸ್ಟೈಲಲ್ಲಿ ಒಂದು ರಥನ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಹಂಪಿ ರಥ ಏನಿದೆ ಸೇಮ್ ಅದೇ ಥರ ಒಂದು ಫಸ್ಟ್ ಕಾಪಿ ಥರ ಮಾಡಿದ್ದಾರೆ. ಇಲ್ಲಿ ಒಳಗಡೆ ದೇವಸ್ಥಾನ ನೋಡ್ತೀನಿ. ಸೊ ಫೋಟೋ ಆ್ಯಂಡ್ ವಿಡಿಯೋ ಈಸ್ ಪ್ರಾಹಿಬಿಟೆಡ್ ಇನ್ಸೈಡ್ ದ ಟೆಂಪಲ್. ಸೊ ವಿಡಿಯೋ ಇಲ್ಲಿಗೆ ಕಟ್ ಮಾಡ್ತೀನಿ. ಮತ್ತು ಹೊರಗಡೆ ಇರುವಂಥ ಒಂದು ವಾತಾವರಣ ಏನಿದೆ ಅದೆಲ್ಲ ನಿಮಗೆ ಮತ್ತೆ ನೋಡಿಸ್ತೀನಿ. ಓಕೆ ಸ್ನೇಹಿತರೆ, ದರ್ಶನ ಎಲ್ಲ ಆಯ್ತು ಈಗ. ಸೊ ನೋಡಿ, ನಾನು ಹಿಂದೆ ಇರುವಂಥದ್ದು ಇದು ಬಂದು ನಮ್ಮ ಹಂಪಿಯಲ್ಲಿ ಇದೆ ಅಲ್ವ ರಥ. ಸೊ ಸೇಮ್ ಅದರ ಒಂದು ಕಾಪಿ ಅಂತ ಹೇಳ್ಬೋದು. ಸೊ ಅದೇ ರೀತಿ ಇಲ್ಲಿ ಕನ್ಸ್ಟ್ರಕ್ಷನ್ನ
ಅಂದರೆ ಕೆತ್ತನೆ ಮಾಡಿರೋಂಥದ್ದು ಕಲ್ಲಲ್ಲಿ ರಥನ. ಸೊ ಅದು ಬಿಟ್ಟರೆ ಇಲ್ಲಿ ವಾಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ, ವಾತಾವರಣ ಎಲ್ಲ ಸಖತ್ತಾಗಿದೆ. ಸೊ ಫ್ಯಾಮಿಲಿ ಜೊತೆಗೆ ಬಂದರೆ ಒಂಥರ ಪಿಕ್ನಿಕ್ ಥರ ಇಲ್ಲಿ ಕಾಲ ಕಳೀಬೋದು. ಸೊ ಡೆಫಿನೆಟಾಗಿ ಇಲ್ಲಿ ಇಬ್ಬರು ಆಟ ಆಡ್ತಾ ಇದ್ದಾರೆ ಚೆನ್ನಾಗಿ. ಲಕ್ಷ್ಯ ಮಕ್ಳಿಗಂತೂ ಒಂಥರ ಹಬ್ಬ ಆಟಾಡೋದಕ್ಕೆ. ಸೊ ಇನ್ನಷ್ಟೇ ಸ್ನೇಹಿತರೆ ಇಲ್ಲಂತೂ. ಸೊ ಬನ್ನಿ ಜಾಗ ನೋಡಿಸ್ತೀನಿ. ಇದು ನದಿ, ಇದು ಬಂದು KRSನ ಬ್ಯಾಕ್ ವಾಟರ್ಸ್, KRS ಡ್ಯಾಮ್ನ ಒಂದು ಬ್ಯಾಕ್ ವಾಟರ್ಸ್. ಇದು ಎಷ್ಟು ಚೆನ್ನಾಗಿದೆ ಅಂತ. ತಣ್ಣನೆ ಒಂದು ಗಾಳಿ, ಈ ಗಾಳಿಯಲ್ಲಿ ನಿಂತು ಒಂದು ಒಳ್ಳೆ ಬ್ರೆತ್ತನ್ನು ತೊಗೊತಾ ಇದ್ದರೆ ಅದ್ಭುತವಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನೋಡಿ ಕಾಣಿಸ್ತಾ ಇದೆಯಾ ಎಷ್ಟು ಟ್ರಾನ್ಸ್ಪರೆಂಟ್ ಇದೆ ಅಂತ. ನೀರಿನ ಕೆಳಗಡೆ ಇರುವಂಥ ಒಂದು ಪಾಚಿ ಥರ ಏನು ಕಟ್ಟಿದೆ, ಸೊ ಎಲ್ಲ ಕಾಣಿಸ್ತಾ ಇದೆ ನೋಡಿ, ನೋಡ್ತಾ ಇದ್ದೀರಾ. ಸೊ ಅಷ್ಟು ಕ್ಲಿಯರ್ ಆಗಿದೆ ವಾಟರು, ಅಷ್ಟು ಪ್ಯೂರ್ ಆಗಿದೆ ಇಲ್ಲಿ. ಸೊ ಹಾಗೇ ಮೇಲಕ್ಕೆ ಹೋಗೋಣ, ಸ್ವಲ್ಪ ಝೂಮ್ ಮಾಡಿದ್ರಿ ಕಾಣಿಸ್ತಾ ಇದೆಯಾ. ಸೊ ಅಲ್ಲೊಂದು ಗೇಟ್ಸ್ ಇದೆ. ಅಲ್ಲಿ ನೋಡಿ ನಮ್ಮ ಮಕ್ಕಳು ಪಾರ್ಕಲ್ಲಿ ಆಡ್ತೀನಿ ಅಂತ ಹೇಳಿ ಓಡ್ಕೊ ಬಂದು ಈ ಗ್ರಾಸಲ್ಲಿ ನೋಡಿ ಆ ಕಡೆ ಮೂಲೆಯಿಂದ ಗ್ರಾಸಲ್ಲೇ ನಡ್ಕೊಬಂದು ನೋಡಿ ಈಗ ಅಲ್ಲಿ ಹತ್ತಿ ಆಟ ಆಡ್ತಾ ಇದ್ದಾರೆ. ಸ್ನೇಹಿತರೆ ಈಗ ಇಲ್ಲಿ ಗೋಡಕೆರೆಯಲ್ಲಿ ಇರುವಂಥ ಒಂದು ಅಮ್ಮನವರ ದೇವಸ್ಥಾನ ಬಂದಿದ್ದೀವಿ. ಸೊ ಹೋಗಿ ಈಗ ಅಮ್ಮನವರ ದರ್ಶನ ಮಾಡೋಣ ಬನ್ನಿ. ನೋಡಿ ಸ್ನೇಹಿತರೆ ಫುಲ್ ಹೆವಿ ರಶ್ ಇದೆ, ಸಿಕ್ಕಾಪಟ್ಟೆ ರಶ್ ಇದೆ ದೇವಸ್ಥಾನ. ಸೊ ಓಕೆ ಕಾಣಿಸ್ತಾ ಇದ್ದಾವ. ಸೊ ಇದು ಅಮ್ಮನವರ ವಿಗ್ರಹ. ಸೊ ಕಂಪ್ಲೀಟ್ಲಿ ಪಂಚಲೋಹದಿಂದ ಮಾಡಿರುವಂಥದ್ದು. ಸೊ ಈ ಕಡೆ ಇದು ಮೇನ್ ಟೆಂಪಲ್. ಇಲ್ಲಿ ದೇವಸ್ಥಾನದಲ್ಲಿ ನಾವು ದರ್ಶನ ಮಾಡಿಕೊಂಡು ಸೊ ಇಲ್ಲಿ ಬಂದು ಅಮ್ಮನವರ ದರ್ಶನ ಮಾಡಿಕೊಂಡು ಹೊಡ್ಬೋದು. ಸೊ ಜೊತೆಗೆ ಇಲ್ಲಿ ಅನ್ನದಾನವೂ ಇರುತ್ತೆ ನಿತ್ಯ. ಸೊ ಅಮ್ಮನವರ ಪ್ರಸಾದನೂ ಸಿಗುತ್ತೆ. ಓಕೆ ಸ್ನೇಹಿತರೆ ಈಗ ಸೊ ರಾಮನಗರ ಹತ್ರ ಇರುವಂಥ ಜನಪದ ಲೋಕಕ್ಕೆ ಬಂದಿದ್ದೀವಿ. ನೋಡಿ ವೀರಗಾಸೆ ಕುಣಿತದ್ದು ಎಂಟ್ರಿಯಲ್ಲೇ 2 ಬೊಂಬೆಗಳನ್ನು ಇಟ್ಟಿದ್ದಾರೆ. ಸೊ ಇನ್ನು ಮುಂದಕ್ಕೆ ಹೋಗ್ತಾ ಏನೇನಿದೆ ವಿಶೇಷತೆ, ಸೊ ಎಲ್ಲ ಜನಪದ ಲೋಕದ ಬಗ್ಗೆ ನೋಡೋಣ ಬನ್ನಿ.